ವಿಶ್ವ ಹಾಲು ದಿನಾಚರಣೆ ಹಾಗೂ ಹೈನೋದ್ಯಮದ ಹರಿಕಾರ ಎಂವಿ ಕೃಷ್ಣಪ್ಪ ಜನ್ಮದಿನದ ಪ್ರಯುಕ್ತ ಇಂದು ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಿಂದ ಉಚಿತವಾಗಿ ಹಾಲು ವಿತರಿಸಲಾಯಿತು. ಈ ವೇಳೆ ಕೋಚಿಮ್ಯೂಲ್ ಉಪವ್ಯವಸ್ಥಾಪಕ ಡಾಕ್ಟರ್ ಗುರಪ್ಪ ಮಾತನಾಡಿ, ಹಾಲು ಪೌಷ್ಟಿಕ ಆಹಾರವಾಗಿದ್ದು ಸಾರ್ವಜನಿಕರು ಹಾಗೂ ಮಕ್ಕಳಲ್ಲಿ ಹಾಲು ಸರ್ವೋತ್ತಮ ಆಹಾರ ಎನ್ನುವ ಬಗ್ಗೆ ಜನಜಾಗೃತಿ ಮೂಡಿಸಲು ಈ ಕಾರ್ಯ ನಡೆಸಲಾಗುತ್ತಿದೆ ಎಂದ್ರ. ಹಾಲಿನಲ್ಲಿ ಮನುಷ್ಯನ ದೇಹಕ್ಕೆ ಅಗತ್ಯವಾಗಿ ಬೇಕಾದ ಜೀವಸತ್ವಗಳಾದ ವಿಟಮಿನ್, ಪ್ರೋಟೀನ್ಗಳಿವೆ. ಹಾಲು ವಿಟಮಿನ್ ಡಿ ಇಂದ ಶ್ರೀಮಂತವಾಗಿರುತ್ತೆ. ಕ್ಯಾನ್ಸರ್ ಹತ್ತಿಕ್ಕುವ ಸಾಮರ್ಥ್ಯ ಹೊಂದಿರುವ ವಿಟಮಿನ್ ಡಿ ಪ್ರಮುಖ ಪಾತ್ರ ವಹಿಸುತ್ತದೆ. ಹಾಲು ಒಕ್ಕೂಟದಿಂದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ವಿತರಿಸಿ ಜನಜಾಗೃತಿ ಮೂಡಿಸುವ ಮೂಲಕ ಈ ದಿನ ವಿಶ್ವ ಹಾಲು ದಿನವನ್ನ ಆಚರಿಸುತ್ತಿರುವುದಾಗಿ ಹೇಳಿದ್ರು. ಕೆಎಂ ಮುನಿಸ್ವಾಮಿ ರೆಡ್ಡಿ ಮಾತನಾಡಿ, ನಂದಿನಿ ಹಾಲು ಹಾಗೂ ಹಾಲಿನ ಉತ್ಪನ್ನಗಳನ್ನು ಜನರು ಹೆಚ್ಚಾಗಿ ಬಳಸಿ ಆರೋಗ್ಯ ಕಾಪಾಡಿಕೊಳ್ಳುವ ಜೊತೆಗೆ ಹಾಲು ಉತ್ಪಾದಕರು ಹಾಗೂ ಸಹಕಾರ ಸಂಘಗಳ ಉಳಿವಿಗಾಗಿ ಎಲ್ಲರೂ ಸಹಕರಿಸಬೇಕು ಎಂದು ಮನವಿ ಮಾಡಿದ್ರು. ಇದು ವಿಶ್ವಸಂಸ್ಥೆಯವರು ಜೂನ್ 1ನೇ ತಾರೀಕಿನಂದು ವಿಶ್ವ ಹಾಲು ದಿನಾಚರಣೆ ಅಂತ ಆಚರಣೆ ಮಾಡ್ತಿದ್ದಾರೆ. ನಮ್ಮ ಕೋಲಾರ ಹಾಲು ಒಕ್ಕೂಟಕ್ಕೆ ಸಂಬಂಧಪಟ್ಟಂತೆ ಇದೇ ದಿವಸ ದಿವಂಗತ ಎಂ ವಿ ಕೃಷ್ಣಪ್ಪನವರು ಹೈನೋದ್ಯಮದ ಪಿತಾಮಹರೇ ಅಂತ ಹೇಳ್ಬೋದು. ನಮ್ಮ ಇಂಡಿಯಾಗೆ ಸಂಬಂಧಪಟ್ಟಂತೆ ಇವರು ವಿಶೇಷವಾದಂಥ ಮಿಶ್ರತಳಿ ರಾಸುಗಳನ್ನು ಡೆನ್ಮಾರ್ಕಿಂದ ನಮ್ಮ ಇಂಡಿಯಾಗೆ ಭಾರತಕ್ಕೆ ಅಲ್ಲಿಂದ ತಂದು ಇಲ್ಲಿ ಸಾಕಾಣಿಕೆ ಮಾಡಿ ಇಲ್ಲಿ ರೈತರ ಶ್ರೇಯೋಭಿವೃದ್ಧಿಗಾಗಿ ಅವರು ಶ್ರಮಿಸಿದ್ದಾರೆ. ಅದಕ್ಕೆ ಅವರನ್ನು ಸ್ಮರಿಸುತ್ತಾ ಈ ದಿನ ನಾವು ವಿಶ್ವ ಹಾಲು ದಿನಾಚರಣೆ ದಿವಸ ಅವರನ್ನು ಸ್ಮರಿಸುತ್ತಾ ಈ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇದ್ದಂಥ ಎಲ್ಲ ಒಳರೋಗಿಗಳಿಗೆ ಅರ್ಧ ಲೀಟರ್ ಗುಡ್ ಲೈಫ್ ಹಾಲನ್ನು ಕೊಟ್ಟು ಎಲ್ಲರಿಗೂ ಶುಭ ಕೋರ್ತಾ ಇದ್ದೀವಿ. ಇದು ಹಾಲು ಅಂದರೆ ಇದು ಒಂದು ಪರಿಪೂರ್ಣ ಆಹಾರ. ಏನು ನವಜಾತ ಶಿಶುವಿನಿಂದ ಹಿಡಿದು ವಯೋವೃದ್ಧರವರೆಗೂ ನಮ್ಮ ಏನು ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಡಾಕ್ಟರ್ಸ್ ಏನಿದ್ದಾರೆ, ವೈದ್ಯಾಧಿಕಾರಿಗಳು, ಇವರು ಇವ್ರಿಗೂ ಇದು ಒಳ್ಳೆಯ ಪರಿಪೂರ್ಣ ಆಹಾರ, ಇದನ್ನು ಸೇವಿಸಬೇಕು ಪ್ರತಿದಿನ ಅಂತ ಹೇಳ್ಬಿಟ್ಟು ಅವರು ಅಡ್ವೈಸ್ ಮಾಡ್ತಾರೆ. ಅದರಂಗೆ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ, ಇದೊಂದು ಪರಿಪೂರ್ಣ ಆಹಾರ ಆಗಿರೋದ್ರಿಂದ ಎಲ್ಲರೂ ಬೆಳಗ್ಗೆ ಸಾಯಂಕಾಲ ಎರಡಕ್ಕೂ ಕೂಡ ಇದನ್ನು ಬಳಸಬೇಕು ಅಂತ ನಾನು ವಿನಂತಿ. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ, ಡಾಕ್ಟರ್ ಕೃಷ್ಣಮೂರ್ತಿ, ಗೌತಮ್, ಜಿಎಂ ನಾಗರಾಜಪ್ಪ, ಸುಲೇಮಾನ್, ಅನಂತಕುಮಾರ್, ಕೃಷಿ ಅಧಿಕಾರಿ ಮಮತಾ ಇನ್ನೂ ಹಲವರು ಹಾಜರಿದ್ರ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.